ಪರಮಪೂಜ್ಯ ಜಗದ್ಗುರು ಸನ್ನಿಧಾನಗಳವರ ಆದೇಶದಂತೆ ಶಿವರಾತ್ರಿ ದಿನ ಇದನ್ನು ರಾಜ್ಯಾದ್ಯಂತ ಆರಂಭ ಮಾಡಲಾಗಿದೆ. ಹೆಸರೇ ಕಲ್ಯಾಣ ವೃಷ್ಟಿ ಸ್ತವ, ಸ್ತೋತ್ರದ ಹೆಸರು. ಕಲ್ಯಾಣ ಅಂತಂದರೆ ಮಂಗಳ, ಶುಭ, ಈ ಅರ್ಥವನ್ನು ನಾವು ವಿಶೇಷವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅದರ ವೃಷ್ಟಿ ಅಂದರೆ ಅದರ ಪರಂಪರೆ, ನಿರಂತರವಾಗಿ ಮಂಗಳವೇ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಗಳಲ್ಲಿ ಉಂಟಾಗುವಂತೆ ಶ್ರೀ ಶಂಕರ ಭಗವತ್ಪಾದರು ನಮಗೆ ಕೊಟ್ಟಂತಹ ಒಂದು ಸ್ತೋತ್ರ, ಅದು ಕಲ್ಯಾಣ ವೃಷ್ಟಿಸ್ತವ. ಯದ್ಯಪಿ ಮತ್ತೆರಡು ಶ್ಲೋಕಗಳು ಒಟ್ಟಿಗೆ ಸೇರಿಕೊಂಡಿದ್ದಾವೆ ಅಭಿಯಾನದಲ್ಲಿ, ಆದರೆ ಅಭಿಯಾನಕ್ಕೆ ನಾವು ಕಲ್ಯಾಣ ವೃಷ್ಟಿಸ್ತವ ಅಂತಲೇ ಎಲ್ಲ ಕಡೆ ಈಗ ಹೇಳ್ತಾ ಇದ್ದೇವೆ. ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ, ಪರಮಪೂಜ್ಯ ಜಗದ್ಗುರು ಮಹಾಸನ್ನಿಧಾನಗಳವರ ಸನ್ಯಾಸ ಸ್ವೀಕಾರದ ಒಂದು 50ನೇ ವರ್ಷ. ಇದೊಂದು ನಿಮಿತ್ತವಾಗಿ ಈಗ ನಾವು ಈ ಒಂದು ಅಭಿಯಾನವನ್ನು, ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ. ಶಂಕರ ಭಗವತ್ಪಾದರೊಂದು ಯಾವ ಉದ್ದೇಶದಿಂದ ಇದೆಲ್ಲವನ್ನು ನಮಗೆ ಅನುಗ್ರಹ ಮಾಡಿದರೋ ಅದನ್ನು ಜನಗಳಿಗೆ ತಲುಪಿಸಬೇಕು ಅನ್ನುವಂತಹ ಒಂದು ವಿಶೇಷ ಆಕಾಂಕ್ಷೆಯಿಂದ ಜಗದ್ಗುರು ಮಹಾಸನ್ನಿಧಾನಗಳವರು ನಿರಂತರವಾಗಿ ಕಳೆದ 29 ವರ್ಷಗಳಿಂದ ನಮಗೆ ಅನುಗ್ರಹ, ಮಾರ್ಗದರ್ಶನ ಇದೆಲ್ಲವನ್ನು ಮಾಡ್ತಾ ಬಂದಿದ್ದಾರೆ. ಅವರ ಮನಸ್ಸಿನಲ್ಲಿ ಸಮಸ್ತ ಸಮಾಜದ ನಮ್ಮೆಲ್ಲ ಆಸ್ತಿಕರು ಕೂಡ ಸುಖವನ್ನು, ನೆಮ್ಮದಿಯನ್ನು ಕಾಣಲಿ ಅನ್ನೋದೇ ಆಗಿರದೆ. ಹೀಗಾಗಿ ಜಗದ್ಗುರು ಮಹಾಸನ್ನಿಧಾನಗಳವರ ಈ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ನಾವು ಯದ್ಯಪಿ 3 ಸ್ತೋತ್ರಗಳು ಸೇರಿವೆ, ಅಷ್ಟಾದರೂ ಕೂಡ ಎಲ್ಲದರ ಒಂದು ಸಾರವನ್ನು ತಿಳಿಸುವಂಥ ಶಬ್ದ ಕಲ್ಯಾಣ. ಅದರ ಒಂದು ಪರಂಪರೆ ನಮ್ಮೆಲ್ಲರ ಮನಸ್ಸಿನಲ್ಲಿ, ಮನೆಗಳಲ್ಲಿ ಉಂಟಾಗಲಿ ಅನ್ನೋ ಅಭಿಪ್ರಾಯವೇ ಇಟ್ಟುಕೊಂಡು ಜಗದ್ಗುರು ಮಹಾಸನ್ನಿಧಾನಗಳವರು ಅನುಗ್ರಹ ಮಾಡಿರುವುದರಿಂದ ಆ ಹೆಸರೇ ನಾವು ವಿಶೇಷವಾಗಿ ಇಟ್ಟುಕೊಂಡು ಈ ಒಂದು ಕರ್ತವ್ಯವನ್ನು ಮಾಡೋಣ ಅಂತ ಅಭಿಪ್ರಾಯಪಟ್ಟಿದೆ. ಅದರ ಜೊತೆಗೆ ಭಗವತ್ಪಾದ ಶಂಕರರು ಕೊಟ್ಟಂತಹ ಸ್ತೋತ್ರಗಳು, ಉಪದೇಶಗಳು, ಇದನ್ನು ನಾವು ಈಗಾಗಲೇ ಅನೇಕ ಸ್ತೋತ್ರಗಳನ್ನು ನೋಡಿದ್ದೇವೆ. ಅವುಗಳ ಮಹತ್ವವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ತಂದುಕೊಂಡಿದ್ದೇವೆ. ಬಹುಶಃ ನೀವೆಲ್ಲರೂ ಕೂಡ ಇದನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಂಡಿದ್ದೀರಿ ಅಂತ ನನ್ನ ದೃಢವಾದ ನಂಬಿಕೆ. ಒಂದಾದ ಮೇಲೆ ಒಂದು ಸ್ತೋತ್ರ. ಮೊದಲು ನಮಗೆ ಸೌಂದರ್ಯಲಹರಿಯೇ ಮಹಾಸ್ತೋತ್ರ, ಅದನ್ನು ಬಿಟ್ಟರೆ ಇನ್ಯಾವ ಸ್ತೋತ್ರವೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಶ್ರದ್ಧೆ ಉಂಟಾಯಿತು. ಅದಾದ ಮೇಲೆ ಒಂದೊಂದೇ ಸ್ತೋತ್ರದ ಅಭಿಯಾನ ಮಾಡ್ತಾ ಬಂದ ಹಾಗೆ, ಹೌದಲ್ಲ, ಸೌಂದರ್ಯಲಹರಿಯ ಜೊತೆಗೆ ಇನ್ನೂ ಎಷ್ಟೋ ಸ್ತೋತ್ರಗಳು ಈ ಥರದ್ದು ಅಲ್ಲ ಅಂತ ನಮಗೆ ಮನಸ್ಸಿಗೆ ಬಂತು. ಹಾಗೆ ಈಗ ಹೊಸ ಒಂದು ಶಬ್ದ ನಮ್ಮ ಕಿವಿಗೆ ಬಿದ್ದರೂ ಕೂಡ ಈಗ ನಾವು ಅಭ್ಯಾಸ ಮಾಡುವಾಗ ಬಹುಶಃ ಎಲ್ರಿಗೂ ಅನುಭವಕ್ಕೆ ಬಂದಿದೆ ಅಂತ ನಾನು ನಂಬಿದ್ದೇನೆ. ಭಗವತ್ಪಾದರ ಒಂದು ವೈಶಿಷ್ಟ್ಯವೇ, ಯಾರು ಪಾರಾಯಣ ಮಾಡ್ತಾನೋ ಅವನಿಗೆ ವಿಶೇಷವಾದಂಥ ಯಾವ ಪ್ರಯತ್ನದ ಅವಶ್ಯಕತೆಯೂ ಇರುವುದಿಲ್ಲ. ಸಹಜವಾಗಿಯೇ ಆ ಪಾರಾಯಣಕರ್ತನಿಗೆ ವಿಶೇಷವಾದಂತಹ ಒಂದು ಕೃಪೆ, ಅನುಗ್ರಹ ಆಗಲೇಬೇಕು. ಅದಕ್ಕಾಗಿಯೇ ಆ ಸ್ತೋತ್ರದಲ್ಲಿ ಅಂಥ ಪದಗಳು, ಅಂಥ ಛಂದಸ್ಸು ಅದೆಲ್ಲವನ್ನು ಕೂಡ ಅತ್ಯಂತ ಸಮುಚಿತವಾಗಿ ಉಪಯೋಗ ಮಾಡಿ ಕೊಟ್ಟಿದ್ದೇ ಕಾರಣ ಪ್ರತಿಯೊಂದು ಸ್ತೋತ್ರದ ಬಗ್ಗೂ ಕೂಡ. ಈಗ ಉದಾಹರಣೆಗೆ ಕಲ್ಯಾಣ ವೃಷ್ಟಿಸ್ತವನ್ನು ನಾವು ನೋಡೋದೇ ಆದರೆ, ನಾನು ಇದನ್ನು ಪೂರ್ತಿ ಹೇಳೋದಕ್ಕೆ ಹೊರಡೋದಿಲ್ಲ, ಯಾಕೆಂದರೆ 15 ಶ್ಲೋಕಗಳಿವೆ ಮತ್ತು ಒಂದೊಂದು ಶ್ಲೋಕದ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ಸಮಯವಾಗುತ್ತೆ. ನೀವು ಅದನ್ನು ಮುಂದಿನ ದಿವಸಗಳಲ್ಲಿ ವಿದ್ವಾಂಸರ ಮುಖದಿಂದಲೋ ಅಥವಾ ಬೇರೆ ಉಪಾಯಗಳಿಂದಲೋ ತಿಳ್ಕೊಳ್ಬೇಕು. ಆದರೆ ಭಗವತ್ಪಾದ ಶಂಕರರು ಈ ಕಲ್ಯಾಣ ವೃಷ್ಟಿ ನಮ್ಮೆಲ್ಲರಲ್ಲಿ ಉಂಟಾಗಲಿ, ನಮ್ಮ ಮನೆಗಳಲ್ಲಿ ಉಂಟಾಗಲಿ ಅನ್ನೋದಕ್ಕಾಗಿ ಆಯ್ಕೆ ಮಾಡಿದಂತಹ ಒಂದು ರೀತಿ ನೋಡಿ ಸ್ತೋತ್ರವನ್ನು ಸ್ತುತಿ ಮಾಡೋದಕ್ಕೆ
ಪಂಚದಶಾಕ್ಷರಿ ಮಂತ್ರ, ಯಾವ ಮಂತ್ರದ ಒಂದು ಪ್ರಭಾವದಿಂದ ಕಲ್ಪವೃಕ್ಷ, ಕಾಮಧೇನು ಮೊದಲಾದಂಥ ವಸ್ತುಗಳು ಹೇಗೆ ಕೇಳಿದ್ದನ್ನು ಕೊಡ್ತಾವೋ ಹಾಗೆ ಈ ಸ್ತೋತ್ರ, ಈ ಪಂಚದಶಾಕ್ಷರಿ ಮಂತ್ರ ಇದು ಲೋಕಪ್ರಸಿದ್ಧವಾದ್ದು. ಅಷ್ಟೇ ಅಲ್ಲ, ಪರಮಪುರುಷಾರ್ಥವಾದಂಥ ಮೋಕ್ಷವನ್ನು ಕೂಡ ಈ ಪಂಚದಶಾಕ್ಷರಿ ಕೊಡಬಲ್ಲುದು ಅಂತಲೇ ಶಾಸ್ತ್ರಜ್ಞರ ಅಭಿಪ್ರಾಯ. ಅಂಥ ಮಂತ್ರದ ಬೀಜಾಕ್ಷರಗಳಿಂದ ಈ ಕಲ್ಯಾಣ ವೃಷ್ಟಿಸ್ತವವನ್ನು ಆರಂಭ ಮಾಡಬೇಕು ಅಂತಂದರೆ ಭಗವತ್ಪಾದರು ಎಂಥ ಅನುಗ್ರಹವನ್ನು ಮಾಡಿದ್ದಾರೆ, ಇದನ್ನು ನಾವು ಮನಸ್ಸಿಗೆ ತಂದುಕೊಡಬಹುದು. ಒಂದೊಂದು ಬೀಜಾಕ್ಷರವೂ ಕೂಡ ಅಗಾಧವಾದಂತಹ ಅರ್ಥವನ್ನು ಹೊಂದಿದೆ. ಶ್ರೀವಿದ್ಯಾ ಭಾಷ್ಯ ಅಥವಾ ಬೇರೆ ಗ್ರಂಥಗಳು, ಶ್ರೀವಿದ್ಯಾಗೆ ಸಂಬಂಧಪಟ್ಟಂಥ ಗ್ರಂಥಗಳು, ಅದನ್ನೆಲ್ಲ ನೋಡಿದರೆ ಆ ಒಂದೊಂದು ಬೀಜಾಕ್ಷರಕ್ಕೆ ಎಷ್ಟು ಅರ್ಥವಿದೆ ಅನ್ನೋದು ನಮಗೆ ಮನಸ್ಸಿಗೆ ಬರುತ್ತೆ. ಅಂಥ ಬೀಜಾಕ್ಷರವನ್ನೇ ಇಟ್ಟುಕೊಂಡು ಪ್ರತಿಯೊಂದು ಶ್ಲೋಕವನ್ನು ಕೂಡ ಆಯಾ ಬೀಜಾಕ್ಷರದಿಂದ ಆರಂಭ ಮಾಡಿ ಈ 15 ಶ್ಲೋಕಗಳನ್ನು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದಲೇ ಇದು ಕಲ್ಯಾಣ ವೃಷ್ಟಿಯನ್ನು ಉಂಟು ಮಾಡಲೇಬೇಕು ಅನ್ನೋದ್ರಲ್ಲಿ ಯಾರಿಗೂ ಸಂದೇಹಕ್ಕೆ ಅವಕಾಶವೇ ಇಲ್ಲ. ಸೌಂದರ್ಯಲಹರಿ ಅಭ್ಯಾಸ ಮಾಡುವಾಗ ನಾವು ಕೇಳ್ತಾ ಇದ್ವಲ್ಲ, ಗುರುಗಳೇ 100 ಶ್ಲೋಕ ಏನೋ ಚೆನ್ನಾಗಿದೆ, ಆದರೆ ನಾವು ಸಮಯ ಇರೋದು ಬಹಳ ಅಲ್ಪ, 24 ಗಂಟೆ ನಮಗೆ ದಿವಸದಲ್ಲಿ, ಈಗಾಗಲೇ ನಾವು ಸಾಕಷ್ಟೆಲ್ಲ ಹಿಡ್ಕೊಂಡು ಬಿಟ್ಟಿದ್ದೇವೆ, ಇನ್ನು ಈ 100 ಶ್ಲೋಕ ಪಾರಾಯಣ ಮಾಡೋದಕ್ಕೆ ಸಮಯ ಎಲ್ಲಿಂದ ತರೋಣ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ಈಗ ಈ 15 ಶ್ಲೋಕಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆಗ ಅದಕ್ಕೆ ನಿಮಗೆ ಉತ್ತರ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶೇಷವಾದಂಥ ನಂಬಿಕೆಯನ್ನು ಅನ್ನೋದು. ಯಾಕೆ ಅಂತ ಹೇಳ್ತೇನೆ. ಮೊದಲ 2 ಶ್ಲೋಕವನ್ನು ಮಾತ್ರ, ಅದು ಕೂಡ ಮೇಲಿಂದ ನಾನು ಅರ್ಥವನ್ನು ಹೇಳ್ತಾ ನನ್ನ ಮಾತನ್ನು ನಾನು ನಿಮ್ಮ ಮುಂದೆ ಇಡುತ್ತೇನೆ. ದೇವಿಯ ಸ್ತೋತ್ರ ಆದ್ದರಿಂದ ಸಹಜವಾಗಿಯೂ ಕೂಡ ಪಾದರಿಂದಲೇ ಆರಂಭ ಮಾಡ್ತಾರೆ ಭಗವತ್ಪಾದರು. ಎಲ್ಲ ಕಡೆ ನಾವು ಇದನ್ನು ನೋಡಿದ್ದೇವೆ, ಸೌಂದರ್ಯಲಹರಿಯಲ್ಲೂ ನಾವು ನೋಡಿದ್ದೇವೆ. ಇದೊಂದು ಸಂಪ್ರದಾಯ. ದೇವಿಯ ಸ್ತೋತ್ರ ಆದರೆ ಪಾದರಿಂದ ಸಾಮಾನ್ಯವಾಗಿ ಮಾಡೋದು. ಹಾಗೆ ಕಲ್ಯಾಣ ವೃಷ್ಟಿ ಸ್ತವದಲ್ಲಿಯೂ ಕೂಡ ಮೊದಲನೇ ಶ್ಲೋಕವೇ ಇದೆ, ಪಾದದ ಕುರಿತಾಗಿಯೇ ಇದೆ. ಆದರೆ ಪಾದದ ಕುರಿತಾಗಿ ಭಗವತ್ಪಾದರು ಆ ಒಂದು ಸ್ತುತಿಯನ್ನು ಮಾಡಬೇಕಾದರೂ ಕೂಡ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಇದನ್ನು ನಾವು ವಿಶೇಷವಾಗಿ ಗಮನಿಸಬೇಕಾಗಿದೆ. ಪಂಚದಶಾಕ್ಷರಿಯ ಆ ಮಂತ್ರದ ಮೊದಲನೇ ಅಕ್ಷರ ಇದೆ ಕ. ಈಗ ಅದರಿಂದ ಆರಂಭ ಮಾಡಬೇಕು ಭಗವತ್ಪಾದರು. ಕದಿಂದ ಆರಂಭ ಮಾಡಬೇಕಾದ್ರೆ ಬೇಕಾದಷ್ಟು ವಿಧದಲ್ಲಿ ಮಾಡಬಹುದು. ಅದರಲ್ಲಿಯೂ ವಿದ್ವಾಂಸರಾದರೆ ಕವಿತ್ವ ಇದ್ದು ಬಿಟ್ಟರೆ ಕೇಳೋದೇ ಬೇಡ. ಆದರೆ ಭಗವತ್ಪಾದರು ಮಾತ್ರ ಈ ಕಲ್ಯಾಣ ವೃಷ್ಟಿ ಸ್ತವದಲ್ಲಿ ಈ ಮೊದಲನೇ ಕೂಟ ಅಂತ ಕರೀತಾರಲ್ಲ, ನೀವೆಲ್ಲ ಕೇಳಿದ್ರಿ ಸೌಂದರ್ಯಲಹರಿಯ ಸಂದರ್ಭದಲ್ಲಿ. ಆ ಮೊದಲನೇ ಕೂಟದ ಮೊದಲನೇ ಅಕ್ಷರ ಏನಿದೆ ಕ, ಅದರಿಂದ ಆರಂಭ ಮಾಡಿ ಪಾದರ ಸ್ತುತಿಯನ್ನು ಮಾಡಿದರು. ಆ ಪಾದರ ಸ್ತುತಿಯನ್ನು ಮಾಡಬೇಕಾದ್ರೆ ಭಗವತ್ಪಾದರ ಆ ಉಪದೇಶ ಹೇಗಿದೆ ಅನ್ನೋದನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು.